ಎಲ್ಲರಿಗೂ ನಮಸ್ಕಾರ. ನಾ ಈ ಥರ ಒಂದಿಷ್ಟು ಕಾಳುಗಳನ್ನ ಉಪಯೋಗ ಮಾಡ್ಕೊಂಡು ತಪ್ಪಲು ಪಲ್ಯ ಮಾಡೀನಿ. ಈರುಳ್ಳಿ ತಪ್ಪಲ ಹಾಕಿ ಭಾಳ ಬೆಸ್ಟ್ ಆಗಿರ್ತೈತಿ, ಹೆಲ್ದಿ ಇರ್ತೈತಿ. ಶೇಂಗಾ ಕಾಳು ಭಾಳ ಹಾಕೋದ್ರಿಂತ ಒಳ್ಳೆ ಪ್ರೋಟೀನ್ ಇರೋದ್ರಿಂತ ಭಾಳ ಬೆಸ್ಟ್. ಅದು ಮಕ್ಕಳು ಇಷ್ಟಪಡ್ತಿರ್ತಾರೋ. ಅದಕ್ಕೆ ಈ ಥರ ಒಂದು ಈರುಳ್ಳಿ ಸೊಪ್ಪನ್ನು ಹಾಕಿ ಮಾಡೇನಿ. ಅದನ್ನು ಹೆಂಗೆ ಮಾಡೇನಿ ಅನ್ನೋದು ನಾನು ನಿಮಗೆ ಇವತ್ತು ನಿಮ್ಮ ಜೋಡಿ ಹಂಚ್ಕೊಳಕ್ತೀನಿ ನೋಡ್ರಿ. ಈಗ ಎಷ್ಟು ಮಸ್ತ್ ಕಾಣಿಸ್ತತಿ, ನೋಡೋಕೆ ಅಷ್ಟು ಚಂದ ಇರ್ತೈತಿ. ಅದಕ್ಕೆ ಶೇಂಗಾ ಅಷ್ಟ ಬೇಡ ಅಂತೇಳಿ ನಾ ಕಡಲೆ ಕಾಳುಗಳನ್ನು ಸ್ವಲ್ಪ ಹಾಕೊಂಡನಿ. ಎರಡನ್ನೂ ನಾನು ನೆನೆಸಿಟ್ಕೊಂಡು ಮಾಡಿದ್ದೈತಿದು. ಈಗ ನೋಡ್ರಿ, ನಾ ಈರುಳ್ಳಿ ಸೊಪ್ಪನ್ನು ತೊಗೊಂಡು ಎಲ್ಲ ಕಟ್ ಮಾಡಿ ತೊಳೆದಿಟ್ಕೊಳಕತ್ತೀನಿ. ಈಗ ನೋಡ್ರಿ, ಹಿಂಗೆ ತೊಗೊಂಡನೆ ಅದನ್ನ ಸೊಪ್ಪ ಎಲ್ಲ ಬಿಡಿಸಿ ತೊಗೊಂಡು ಚಲೋದ ಅಷ್ಟ ತೊಗೊಂಡು ಈರುಳ್ಳಿ ಸೊಪ್ಪನ್ನು ಹಿಂಗೆ ತೊಳೆದು ಚಂದ ಮಾಡಿ ಅದನ್ನ ಕಟ್ ಮಾಡಿ ಇಟ್ಕೋಬೇಕಾಗ್ತತಿ. ಈಗ ನೋಡ್ರಿ, ನಾ ಇದನ್ನೆಲ್ಲ ಚಲೋದು ಆರಿಸಿ ತೊಗೊಂಡು ಅದನ್ನೆಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಳಕ್ತಾನೆ. ಈಗ ಇಂಥ ಈರುಳ್ಳಿ ಸೊಪ್ಪನ್ನು ತೊಗೊಂಡು ಮತ್ತು ಅದ್ರದ್ದು ಒಂದು ಇದು ಇರ್ತಾವಲ್ರಿ, ಮುಂದೊಂದು ಸ್ವಲ್ಪ ಸಣ್ಣ ಗಡ್ಡಿ, ಅವನ್ನ ಉಳ್ಳಾಗಡ್ಡಿ ಇರ್ತಾವಲ್ಲ ಸಣ್ಣ ಅವನ್ನ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ. ನೀವು ಅವನಾದರೂ ನೀವು ಇದಕ್ಕೆ ಪಲ್ಯಕ್ಕೆ ಸ್ವಲ್ಪ ಹಾಕೊಡ್ರಿ, ಟೇಸ್ಟ್ ಬರ್ತೈತಿ, ಭಾಳ ಮಸ್ತನೂ ಆಗಿರ್ತೈತಿ. ಈಗ ನೋಡ್ರಿ, ಇದನ್ನ ಎಲ್ಲ ಕಟ್ ಮಾಡಿ ಹಾಕೊಂಡನಿ. ಹಿಂಗೆ ಇಷ್ಟಿಷ್ಟು ಕಟ್ ಮಾಡಿ ನಾ ತೊಗೊಂಡನಿ. ಈಗ ಆಗಲೇ ಇಷ್ಟಿಷ್ಟು ಪೀಸ್ ಮಾಡೇನಿ ನೋಡ್ರಿ. ಹಿಂಗೆ ಮಾಡಿ ತೊಗೋರಿ, ಅದಕ್ಕೊಂದು ಟೇಸ್ಟ್ ಬೇರೆನೇ ಇರ್ತೈತಿ. ದಪ್ಪನ ಉಳ್ಳಾಗಡ್ಡಿ ಹಾಕೋಕ್ಕಿಂತನೂ ಈ ಉಳ್ಳಾಗಡ್ಡಿ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ. ಈಗ ನೋಡ್ರಿ, ಇವನ್ನೆಲ್ಲ ಸೊಪ್ಪನ್ನು ನಾನು ಚಂದಂಗೆ ಕಟ್ ಮಾಡಿ ಅದ್ರ ಜೊತೆ ಸಣ್ಣಾಗಿ ಈರುಳ್ಳಿನೂ ಪೀಸ್ ಮಾಡಿ ಇಟ್ಕೊಂಡನಿ. ಇವು ಎಲ್ಲ ಕಾಳುಗಳು ಹೇಳಿದ್ನಲ್ರಿ, ಕಡಲೆಕಾಳು, ಶೇಂಗಾ ಕಾಳು ಮೇಯ್ನಾಗಿ ತೊಗೊಂಡನು ನಾನು. ಒಂದು ಸ್ವಲ್ಪ ಅದ್ರಾಗ ಒಟಾನೆ ಇದು ಹಾಕೀನಿ. ಅದು ಬಿಟ್ರಿ ಇವೆರಡು ಕಾಳನ್ನು ಮಸ್ತಂಗೆ ಮಾಡ್ಕೊಂಡು ನಾ ರಾತ್ರಿ ಎಲ್ಲ ನೆನೆಕಿಟ್ಟ ಈಗ ಬೆಳಿಗ್ಗೆ ಕುದಿಸ್ಕೊಂಡು ನೀವು ಚಂದಂಗೆ ಕುಕ್ಕರ್ನೇ ಹಾಕಿ ಕುದ್ದವ್ರಿ ಇವೆಲ್ಲ ಕಾಳುಗಳು. ಇದನ್ನು ನಾನು ಒಗ್ಗರಣೆ ಹಾಕೋದನ್ನು ತೋರ್ಸಾಕತ್ತಾನೆ. ಈಗ ನೋಡ್ರಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಬೆಳ್ಳುಳ್ಳಿ ಜೊತೆನೇ ಹಾಕ್ಬೇಕ್ರಿ, ಯಾಕಂದ್ರೆ ಬೆಳ್ಳುಳ್ಳಿ ಕಪ್ಪಾಗಬಾರ್ದು. ಅದಕ್ಕೆ ಬೆಳ್ಳುಳ್ಳಿ ಜೊತೆನೇ ಇವನ್ನ ಸೊಪ್ಪನ್ನು ಹಾಕೊಳಕ್ತಾನೆ ರೀ. ಬೆಳ್ಳುಳ್ಳಿ ಮತ್ತು ಈ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಅದು ಭಾಳ ಮಾಡಬಾರ್ದು, 1 ನಿಮಿಷ ರೀ ಅಷ್ಟು ಮಾಡಿದವ್ರ. ಈಗೇನು ನಾವು ಕಾಳು ಕುದಿಸಿರ್ತೀವಲ್ರಿ, ಅವ್ನ ಬಸದು ಇಟ್ಕೊಂಡು ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಈಗ ನೋಡ್ರಿ, ಇದನ್ನೆಲ್ಲ ಕಾಳುಗಳನ್ನ ನಾನು ಕುದಿಸಿದ್ದನ್ನು ಹಾಕಿ ಭಾಳ ಸಿಂಪಲ್ ಐತ್ರಿ, ಸಿಂಪಲ್ಲ ಮತ್ತು ಟೇಸ್ಟಿ ಫುಡ್. ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕೊಂಡನ್ರಿ, ಅರ್ಶಿಣ ಪುಡಿ ಹಾಕೊಂಡನಿ, ಅದೆಲ್ಲ ಸೊಪ್ಪು ಮತ್ತು ಇವು ಅಷ್ಟು ಕಾಳುಗಳು. ಇದಕ್ಕೆ ನಾ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೊಳಕ್ತಾನೆ ರೀ. ಅದೆಲ್ಲ ಅಂದ್ರೆ ಕಾಳಿಗೆ ಅಂದ್ರೆ ಅದು ಭಾಳ ಬೆಸ್ಟ್ ಅನ್ನಿಸ್ತತಿ. ಅದಕ್ಕೆ ನಾ ಇದನ್ನ ಅಚ್ಚ ಖಾರದ ಪುಡಿನ ಹಾಕೊಳಕ್ತಾನೆ, ಸ್ವಲ್ಪ ಮಸಾಲೆ ಖಾರ ಹಾಕೊಳಕ್ತಾನೆ. ಇವೆರಡನ್ನೂ ಸೇರಿಸಿ ಇದನ್ನು ಏನು ಮಾಡ್ಬೇಕು, ಈಗ ಕಾಳುಗಳಿಗೆ ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ಉಪ್ಪು ಹಾಕೊಳ್ರಿ, ಅಂದ್ರೆ ಅದು ಟೇಸ್ಟ್ ಬರ್ತೈತಿ, ರುಚಿಯಾಗಿರ್ತೈತಿ. ಈಗ ಇದಕ್ಕೆ ಭಾರಿ ಕಾಂಬಿನೇಷನ್ ರೀ. ಸ್ವಲ್ಪ ನೀರು ಹಾಕಾಗ್ತಾನೆ ರೀ, ಯಾಕಂದ್ರೆ ಕಾಳು ಕುದ್ದಾವ್ರಿ. ಇದು ಸೊಪ್ಪಂತೂ ಆಗ ಬೆಂದ್ಬಿಡ್ತೈತಿ ಸ್ಟೀಮ್ ಮೇಲೆ. ಈಗ ನೋಡ್ರಿ, ಒಂದು 5 ನಿಮಿಷ ಮುಚ್ಚಿದ್ರೆ ಸಾಕು, ಪಲ್ಯ ಪೂರ್ತಿಯಾಗಿ ರೆಡಿ ಆಗಿಬಿಡ್ತೈತಿ. ಯಾಕಂದ್ರೆ ಖಾರ ಉಪ್ಪು ಅಷ್ಟೇ ಮೇನ್ ರೀ ಇದು. ನೋಡ್ರಿ, ಎಲ್ಲ ಖಾರ ಉಪ್ಪು ಎಲ್ಲ ಹಾಕೊಂಡನಿ, ಈರುಳ್ಳಿ ಸೊಪ್ಪಿನ ಜೊತೆ ಐತಿ. ಈಗ ಇದೆಲ್ಲನೂ ನೀರು ಹಾಕಿಂದ ಸ್ವಲ್ಪ ಬೆಂದ್ಬಿಟ್ಟೈತಿ, ಮುಗ್ದ ಹೋತ್ರಿ ಇದು ಪಲ್ಯ. ಭಾಳ ಈಜಿ ರೆಸಿಪಿ ರೀ, ಭಾಳ ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿ. ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ. ಇದನ್ನ ಟೇಸ್ಟು ಹಂಗೆ ಇರ್ತೈತಿ. ಇದು ರೊಟ್ಟಿ ಒಳಗೆ, ಚಪಾತಿ ಒಳಗೆ, ಮತ್ತು ಈ ಕಟ್ಟಿ ರೊಟ್ಟಿ ಒಳಗೆ ರೀ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತೈತಿ. ನೀವು ಈ ಥರ ಒಂದು ಸಲ ಮಾಡಿ ನೋಡ್ರಿ, ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟ್ ಆದ ಒಂದು ಪಲ್ಯ ರೀ. ಈ ಶೇಂಗಾ ಕಾಳಿನಾಗಂತೂ ಭಾಳ ಹೆವಿ ಇದು ಪ್ರೋಟೀನ್ ಇರೋದ್ರಿಂತ ಅದು ಹೆಲ್ತಿಗೆ ಭಾಳ ಚಲೋ ಐತ್ರಿ. ಅದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತೈತೆ ಅಂತ ಹೇಳ್ತಾರೆ ರೀ, ಅಂಥ ಪ್ರೋಟೀನ್ ಇರ್ತೈತೆ ಅದ್ರೊಳಗೆ. ಅದಕ್ಕೆ ನೀವು ಆದರೂ ಅದು ಒಂದು ಒಳ್ಳೆ ಫುಡ್ ಅಂತ ಹೇಳಿ, ಶಕ್ತಿಯುತವಾದ ಒಂದು ಫುಡ್ ರೀ ಇದು. ಕಡಲೆಕಾಳಾಗಲಿ, ಶೇಂಗಾ ಕಾಳಾಗಲಿ, ಅದಕ್ಕೆ ನಾ ಇದನ್ನೆಲ್ಲ ಮಾಡಿ ತೋರ್ಸೇನಿ ರೀ. ಅದಕ್ಕೆ ಈರುಳ್ಳಿ ಸೊಪ್ಪು ಭಾಳ ಕಾಂಬಿನೇಷನ್ ಅನ್ನಿಸ್ತು, ಅದಕ್ಕೆ ನಾ ಅದನ್ನು ಹಾಕಿ ಮಾಡಿ ನಿಮಗೆ ತೋರ್ಸೇನಿ. ಇದೇ ಥರ ನೀವು ಮಾಡ್ಕೊಂಡು ಒಂದು ಸಲ ಪಲ್ಯ ಮಾಡಿ ತಿಂದು ನೋಡ್ರಿ, ಎಷ್ಟು ಮಸ್ತಾಗಿರ್ತೈತಿ. ನಮ್ಮ ಸೂಪರ್ ಭೋಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ, ನಮಗೆ ಮತ್ತೆ ಮಾಡುವಂಥ ಹುರುಪು ಬರ್ತೈತಿ. ಅದಕ್ಕೆ ನಾನು ನಿಮಗೆ ಹೇಳಾಕ್ತಾನೆ ರೀ, ಭಾಳ ಮಸ್ತಾಗಿರುವಂಥ ಒಂದು ಪಲ್ಯ ತೋರಿಸೈತಿ. ನೀವು ಇದೇ ಥರನ ಕಾಂಬಿನೇಷನ್ ಪಲ್ಯ ಇದು, ಕಡಲೆಕಾಳು ಮತ್ತು ಶೇಂಗಾ ಕಾಳು ಎಲ್ಲ ಹಾಕಿದ್ದು, ಸೊಪ್ಪು ಹಾಕಿದ್ದು. ಈ ಸೊಪ್ಪು ಹಾಕಿ ನೀವು ಈಗ ಸೀಸನ್ ಇರೋದ್ರಿಂತ ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ, ಭಾಳ ಭಾರಿ ಆಗಿರ್ತೈತೆ ರೀ. ನೋಡ್ರಿ ಎಷ್ಟು ಮಸ್ತಾಗೈತಿ, ನೋಡೋಕನ ಅಷ್ಟು ಚಂದ ಕಾಣಿಸ್ತಿರ್ತೈತಿ. ಮತ್ತು ಮಕ್ಕಳು ಇಷ್ಟಪಡ್ತಾರೆ. ಶೇಂಗಾ ಕಾಳು ಭಾಳ ಇರ್ತಾವಲ್ರಿ.